ಗುರುಗಳು ಲಾಠಿ ಏಟಲ್ಲಿ ಸತ್ತಿರುವಾಗ ಬದುಕಂದ್ರೆ ಏನು ಅಂತ ನಾನು ಕೇಳ್ತಾ ಇದ್ದೆ. ನಮ್ ಜೊತೆ ನಮ್ ಶಿವಣ್ಣ ಬಂದಿದ್ದಾರೆ, ಬೈಕಲ್ಲಿ ಇರ್ಬೇಕಾದ್ರೆ ಕೇಳಿದೆ, ಶಿವಣ್ಣ ಈ ಬದುಕಂದ್ರೆ ಏನಂದ್ರೆ ಸಾವಿನ ಹೋರಾಟದ ಅಂಚಿಗೆ ಅಂತ ಸಿದ್ದೇಶ್ವರಪ್ಪನವ್ರು ಹೇಳಿದಾರೆ ಅಂತ ನನಗೆ ಹೇಳಿದ್ರು ಅವರು. ಮಕ್ಳೇ, ಭಗತ್ ಸಿಂಗ್ ತನ್ನ ತಾಯಿ ಹೇಳ್ತಾನೆ ವಿದ್ಯಾವತಿಗೆ, ಅಮ್ಮ ನೀನ್ ನನ್ನನ್ನು ಎಷ್ಟು ಬೆಳೆಸಿದ್ಯಾ, ನಿನಗೆ ಗೊತ್ತಾ ಜಲಿಯನ್ ವಾಲ್ಗ ಬಾಗಲ್ಲಿ ನಮ್ಮವ್ರು ಎಷ್ಟು ಜನ ಸತ್ರು, ಅವರ ರಕ್ತ ಖಚಿತವಾದ ಮಣ್ಣನ್ನ ನಾನು ಮನೆಗೆ ತಗೊಂಡು ಹೋಗ್ತಾರೆ, ಅದನ್ನು ಪೂಜೆ ಮಾಡ್ತೇನೆ ಅಂತ ಹೇಳಿದ ಭಗತ್ ಸಿಂಗಿನ ಕುಲ ನಮ್ಗೆ ಆಗ್ಬೇಕು ಮಕ್ಕಳೇ. ಆ ಮೈದಾನ ಇತ್ತಲ್ವಾ, ಇವತ್ತು ನೀವೆಲ್ಲ ಕುಂತಿದ್ದೀರಿ ಮಕ್ಕಳೇ, ಇದೆಷ್ಟು ಪುಣ್ಯ ಅಂದ್ರೆ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರ ಪಾದದ ಧೂಳೆಲ್ಲ ಅಡಗಿದೆ. ಇಲ್ಲಿರುವ ಸಾಧಕರು ಅವತ್ತು ಕೆಂಪು ಕೋಟೆಗೆ ಹೋಗಿ ಅಧಿಕಾರ ಮಾಡ್ಬೋದು, ರಾಜ್ಯದ ಚುಕ್ಕಾಣಿ ಹಿಡಿಬಹುದು, ಈಗಿರುವಂತಹ ಪೊಲೀಸ್ ಅಧಿಕಾರಿ ಆಗ್ಬೋದು, ಜಿಲ್ಲಾಧಿಕಾರಿ ಆಗಿ ಸೇವೆ ಸಲ್ಲಿಸಬಹುದ್ರೆ ಈ ಮಣ್ಣು ಕಾರಣ, ಈ ಶಿಕ್ಷಣದ ಈ ಶಾಲೆಯ ಹಿಂದಿರುವಂತಹ ಎಲ್ಲ ಗುರುಗಳು ಕಾರಣ ಮಕ್ಕಳೇ. ಅವರಿಗೊಂದು ಚಪ್ಪಾಳೆ ಬೇಡವಾ, ಆ ಗುರುಗಳಿಗೊಂದು. ಹಾಗಾದ್ರೆ ಆ ಬದುಕಂದ್ರೆ ಏನು ಅಂತ ಭಗತ್ ಸಿಂಗ್ ತುಂಬಾ ವಿಶೇಷವಾಗಿ ಹೇಳ್ತಾನೆ. ತನ್ನ ಗೆಳೆಯ ರಾಜ್ಗುರು ಮತ್ತು ಸುಖದೇವ್ರ ಜೊತೆಗೆ ಜೈಲಲ್ಲಿ ಇರ್ಬೇಕಾದ್ರೆ ಅಪ್ಪನ ಪ್ರೀತಿ ನಮ್ಗೆಲ್ಲ ಗೊತ್ತಾಗಲ್ಲ, ಅಪ್ಪನ ಗಂಡು ಮುಖ ಗೊತ್ತಾಗತ್ತೆ, ಅಪ್ಪ ನಮ್ಗೆ ಬೈತಾನೆ ಅಂತ ಗೊತ್ತಾಗತ್ತೆ. ಆದ್ರೆ ಅಪ್ಪ ನೋಡ್ದಿರುವಂತ ಜಗತ್ತನ್ನ ಹೆಗಲ್ ಮೇಲೆ ಕುಂದಿಸ್ಕೊಂಡು ತೋರಿಸ್ತವ್ ನಮ್ಮ ಅಪ್ಪ ಅಂತ ನಮ್ಗೆ ಗೊತ್ತಾಗಲ್ಲ ಬಂಧುಗಳೇ. ತಾಯಿ ಮಮತೆ ನಮ್ಗೆ ಅಷ್ಟು ಬೇಗ ಅರ್ಥ ಆಗಲ್ಲ. ಒಂದು ತಾಯಿ ಗರ್ಭವನ್ನ ಧರಿಸಿ 9 ತಿಂಗಳು ಆ ಮಗುವಿಗೊಂದು ಸ್ಥಾನವನ್ನ ಕೊಟ್ಟು ಪುಣ್ಯದ ಗರ್ಭದಿಂದ ಉದಯಿಸಿ ಬರುವಾಗ ಮಗುವಿನ ನಗುವಿನ ಜೊತೆಗೆ ತನ್ನ ಅಳುವನ್ನ ಮರಿತಾಳಲ್ವಾ, ಅದು ನಿಜವಾದ ಬದುಕು. ಜೊತೆಗೆ ಭಗತ್ ಸಿಂಗ್ ಬದುಕು ಹೆಂಗಾಯ್ತಂದ್ರೆ, ವಿದ್ಯಾವತಿ ತಾಯಿ ಬಂದು ಆ ಜೈಲಿನ ಕಂಬಿಗಳನ್ನು ಹಿಡ್ಕೊಂಡು ಈಗ ನಿಂತಿದ್ದಾಳೆ. ಮಗನೇ ನನಗೆ ಬಹಳ ದುಃಖ ಆಗ್ತಿದೆ ಮಗನೇ ಅಂದಾಗ ಭಗತ್ ಸಿಂಗ್ ಕಣ್ಣಲ್ಲಿ ಒಂದನಿ ಕಮ್ಮಿ ಬಂತು. ಅಮ್ಮ, ನನ್ನನ್ನು ಬೆಳೆಸ್ಬೇಕಾದ್ರೆ ನಿನ್ನ ಎದೆ ಹಾಲನ್ನ ಕೊಟ್ಟಿದ್ದೀಯಾ, ಈ ಪುಣ್ಯ ಭೂಮಿಗೆ ನನ್ನನ್ನೇ ಸಮರ್ಪಣೆ ಮಾಡಿದ್ದೀಯಾ, ಯಾಕೆ ಮಾಡ್ತಿದ್ಯಾ ಅಂದಾಗ ತಾಯಿ ಹೇಳ್ತಾಳೆ, ಭಗತ್ ಸಿಂಗ್ ನಾನು ಅಳ್ತಿರೋದು ಅದಕ್ಕೋಸ್ಕರ ಅಲ್ಲ, ನಿನ್ನಂತ ಒಬ್ಬ ಮಗನಿಗೆ ಮಾತ್ರ ಜನ್ಮ ಕೊಟ್ಬಿಟ್ನಲ್ಲ ಈ ಗರ್ಭಕ್ಕೆ, ನಿನ್ನಂತ 5-6 ಮಕ್ಕಳುಗಳನ್ನ ಕೊಟ್ಟಿದ್ರೆ ಆ ಭಗವಂತ ಅವರನ್ನು ದೇಶಕ್ಕೋಸ್ಕರ ಹೋರಾಡಿ ಬಿಟ್ಬಿಡ್ತಿದ್ದೆ ಅಂತ ಹೇಳ್ತಾರೆ. ಅದು ಬಂಧುಗಳೇ ತಾಯಿಯ ಬದುಕಂದ್ರೆ. ಇನ್ನೊಬ್ಬರು ಬದುಕಿದೆ ಬಂಧುಗಳೇ, ಯಾರ್ದು ಗೊತ್ತಾ, ಗುರುವಿನ ಬದುಕು. ಗುರು ತನ್ನೆಲ್ಲ ಶಿಷ್ಯವನ್ನ ಕಾಪಾಡ್ತಾರೆ. ಇವತ್ತು ಆ ವಿದ್ಯಾರ್ಥಿಗಳು ನೋಡಿ ಅತ್ಯಂತ ಹೆಚ್ಚು ಅಂಕ ತೆಗೆದು ನೀವ್ ಯಾರು ಬರ್ತೀರಿ ಈ ಮುಂದಿರೋ ಕುರ್ಚಿಗೆ ಅಂತ ಕರೆದ್ರು, ಅದು ನಿಮ್ಮಲ್ಲಿದೆ ಬಂಧುಗಳೇ. ಒಂದ್ ತಿಳ್ಕೊಳ್ಳಿ, ಬದುಕೊಂಡು ಎಲ್ಲೋ ಹುಡುಕ್ತೇವೆ. ಒಬ್ರು ಸ್ವಾಮೀಜಿಯವ್ರು ಹೇಳ್ತಾರೆ, ಒಬ್ಬ ತಾಯಿಗೆ ಹೇಳ್ತಾರಂತೆ ಒಬ್ರು ಸ್ವಾಮೀಜಿಯವರು, ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು, ಮಕ್ಕಳನ್ನ ಹೇಗ್ ಮುದ್ದು ಮಾಡ್ಬೇಕು ಅಂತ ಗುರುಜಿಯವರು ಹೇಳ್ತಾರೆ. ಮಗುವನ್ನ ತಟ್ಟೆಯಲ್ಲಿ ಕಾಲನ್ನ ತೊಳೆದು ಪನ್ನೀರಾಗಿಸಿಕೊಂಡು ಬೆಳೆಸಮ್ಮ, ಮಗುವನ್ನ ಆಕಾಶವನ್ನ ತೋರಿಸಿ ಚುಕ್ಕಿಯನ್ನ ಎನಿಸ್ಲಿಕ್ಕೆ ಬಿಡಮ್ಮ, ಮಗುವನ್ನ ಮಣ್ಣಲ್ಲಿ ಹೊರಳಾಡಿ ಮೈಗೆ ಬಣ್ಣ ಹತ್ತಿ ಮಣ್ಣನ್ನ ಕಂಪಣ್ಣ ಉಣಬಡಿಲಿ ಆ ಮಗು ಬಿಡಮ್ಮ ಅಂತ ಹೇಳ್ತಾರೆ. ಮಕ್ಕಳೇ, ನಾವು ಮಕ್ಕಳನ್ನ ಜೋರಾಗಿ ಓಡ್ಬೇಡ ಮಗ, ನಿಧಾನವಾಗಿ ಓದ್ಬಾ ಅಂತ ಹೇಳ್ತೀವಿ, ಅದು ತಪ್ಪು. ಅವನಿಗೆ ಪ್ರೋತ್ಸಾಹವೇ ನಿಮ್ಮೆಲ್ಲರ ಆಶೀರ್ವಾದ ಬಂಧುಗಳೇ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಗುರುಗಳು ಹೇಳ್ತಾರೆ. ಒಬ್ಬ ಗುರುಗಳ ಬಗ್ಗೆ ನಾನು ಯಾಕೆ ಹೇಳ್ತಾರೆ ಅಂದ್ರೆ, ಒಬ್ಬ ಗುರು ಚಿಕ್ಕ ಹುಡುಗಿ ಪಾಠ ಮಾಡ್ತಾ ಇದ್ರು. ತನ್ನ ಮಗಳೇ ಪಾಠ ಮಾಡ್ತಾ ಹೇಳ್ತಾರೆ, ಮಗಳೇ ನಾನೊಂದು ಕತೆ ಬರಿತಾ ಇದ್ದೀನಿ, ಕಥೆಯಲ್ಲಿ ನಿನ್ನನ್ನು ಬರೀತೀನಿ, ಸುಮ್ಮನಿರು ದೊಡ್ಡವಳಾಗುವಂತ. ಒಂದ್ಸರಿ ಆ ಮಗುಗೆ ಜ್ವರ ಬರುತ್ತೆ, ಡಾಕ್ಟರ್ ಹತ್ರ ಅಡ್ಮಿಟ್ ಆಗುತ್ತೆ. ಡಾಕ್ಟರ್ ಹೇಳ್ತಾರೆ, ಮಗು ತುಂಬಾ ತಳ್ಳಗಾಗಲೇ ಶುರುವಾಗಿದೆ, ಬೇರೆ ಆಸ್ಪತ್ರೆಗೆ ಹೋಗಿ ಅಂತ. ಈಗಿರುವ ಆಸ್ಪತ್ರೆಗಳು ದುಡ್ಡು ಕೊಟ್ರೆ ನೀವು ಒಳಗಿರ್ತೀವಿ, ದುಡ್ಡು ಇಲ್ಲ ಅಂದ್ರೆ ನಿಮ್ಮಲ್ಲಿ ಜೀವನೂ ಇರಲ್ಲ, ಉಸಿರು ಇರಲ್ಲ ಅನ್ನುವಂತ ಕಾಲಘಟ್ಟದಲ್ಲಿ ಆ ಮಗುವನ್ನು ತೋರಿಸ್ಲಿಕ್ಕೆ ಮತ್ತೊಂದು ದೂರದ ಸಿಟಿ ಆಸ್ಪತ್ರೆಗೆ ಹೋಗ್ತಾರೆ. ಅಮ್ಮ ಮಗುವನ್ನು ಇಟ್ಕೊಂಡಿದ್ದಾರೆ, ಅಪ್ಪ ಎರಡು ಚೀಲ ಹಿಡ್ಕೊಂಡು ಹೋಗಿ ಆ ಗುರುಗಳು ಅಡ್ಮಿಟ್ ಮಾಡ್ತಾರೆ. ನಂತರ ಆ ಮಗು 2 ದಿನ ಆದ್ಮೇಲೆ ಕಣ್ಣು ತೆಗೆಯುತ್ತೆ. ಅಪ್ಪ ನೀವು ಒಂದು ಕತೆ ಬರೀತೀರ ಅಂತ ಹೇಳ್ತೀರಲ್ವಾ, ಅದ್ರಲ್ಲಿ ನಾನು ಬರೀತೀರಾ ಅಂತ ಹೇಳ್ತಾರೆ. ಆ ತಂದೆಗೊಂದು ಇದು ಗೊತ್ತಾ, ಎಷ್ಟು ಕಂಪನ ಆಗುತ್ತಂದ್ರೆ, ಮಗು ನೆನಪಿನ ಶಕ್ತಿ ಅಷ್ಟು ಅಗಾಧವಾಗಿತ್ತು ಬಂಧುಗಳೇ. ಆ ಮಗುವಿಗೆ ಹುಷಾರಿಲ್ಲ, ಅಪ್ಪ ಬೇರೆ ಕತೆ ಬೇರೆ ಅಂತ ಹೇಳ್ತಾರೆ, ಎಷ್ಟು ವಿಚಾರ ಅಲ್ವಾ. ಆಗ ತಂದೆ ಹೇಳ್ತಾರೆ, ಬೇಗ ಹುಷಾರಾಗಮ್ಮ, ಮನೆಗೆ ಹೋಗುವ, ಶಾಲೆಗೆ ಹೋಗುವ ಅಂತ. ಆದ್ರೆ ಮಗು 2-3 ದಿನ ಆದ್ರೂ ಕೂಡ ಮತ್ತೆ ಹೊರಗೆ ಹೋಗುತ್ತೆ. ಆ ಶಿಕ್ಷಣ ಹೇಗಿತ್ತಂದ್ರೆ, ಅಪ್ಪ ದಿನಾ ಬಂದು ಪಾಠ ಹೇಳೋನು, ಮಗಳೇ ನೀನು ಓದು, ಪರೀಕ್ಷೆ ಬಂತು, ನೀನ್